ಕೋಯ್ಸ್ 4 ಗಂಟೆ ಆಯಿತು. ಚೇಂಜಸ್ ಇನ್ ಪ್ಲ್ಯಾನ್. ವಿ ಆರ್ ಗೋಯಿಂಗ್ ಟು ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿ ಅಂದರೆ ಮೇಲೆ ತನಕ ಬಿಟ್ಟರೆ ಹೋಗ್ತೀವಿ, ಇಲ್ಲ ಅಂದ್ರೇನು ಅಂದರೆ ಮೇಲೆ ಸೀತಾಳಯ್ಯನಗಿರಿಲಿ ಪಾರ್ಕ್ ಮಾಡಿ ಜೀಪಲ್ಲಿ ಹೋಗೋದಲ್ಲ, ಫುಲ್ ಮೇಲೆ ತನಕ ಬಿಡಬೇಕು ಬೈಕಲ್ಲೇ. ಆವಾಗ ಬೇಕಾದರೆ ಓಕೆ, ಇಲ್ಲ ಅಂದರೆ ನೋ, ಹೋಗಲ್ಲ. ಹುಚ್ಚುಗುರು ಸುಮ್ಮನೆ ಅದೇ ರೋಡಲ್ಲಿ ಬೇಕಾದ್ರೆ ಹೋಗಿ ತಿರುಗಿಸ್ಕೊಂಬರ್ತೀವಿ ಅಷ್ಟೇ. ಮಾತ್ರ ಫುಲ್ ಸೈಕಾಗಿ ಹೋಗಿದ್ದಾರೆ ಬಾಯ್ಸ್ ಜನಗಳೆಲ್ಲ. ಎಲ್ಲೆಲ್ಲಿಂದನೋ ಬರ್ತಾರೆ, ಯಾರ್ಯಾರು ಎಲ್ಲೆಲ್ಲಿಂದ ಹೆಂಗೆಲ್ಲ ಯಾವಾಗ ಹೋಗ್ಬೇಕು ಎಲ್ಲ ಕಡೆಯಿಂದ ಬರ್ತಾರೆ. ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ಗೈಸ್. ಫಸ್ಟಿಗೆ ಇಲ್ಲಿತ್ತು ಚೆಕ್ ಪೋಸ್ಟು, ಇಲ್ಲಿಂದ ತೆಗೆದು ಮುಂದೆ ಕೊಟ್ಟಿದ್ದಾರೆ. ಹೇಳ್ತೀನಿ ಮುಂದೆ ಕೊಟ್ಟಿದ್ದಾರೆ ಚೆಕ್ ಪೋಸ್ಟ್. ಅಂದರೆ ಇಲ್ಲೊಂದು ರೋಡ್ ಇತ್ತು, ಈ ಹಿಳಕೊಳ್ಳೆಯಿಂದ ಬಂದು ಸೀದಾ ಹಿಂಗೆ ಹೋಗ್ಬೋದಿತ್ತು, ಕಾಸೆ ಕೊಡೋದು ಬೇಡಿತ್ತು. ಫುಲ್ ಚಾಲ್ ಕಲ್ತ್ಬಿಟ್ಟು ಈಗ ಅವರೇ ಅಲ್ಲಿಗೆ ಹಾಕೊಂಡ್ಬಿಟ್ಟವ್ರೆ. ಹಿರೇಕೊಳ್ಳೆಯಿಂದ ಮುಂದೆ ಹೋಗಿ ಚೆಕ್ ಪೋಸ್ಟ್ ಹಾಕ್ಕೊಂಡಿದ್ದಾರೆ. ಫುಲ್ ಪೀಸ್ ಪೀಪಲ್ಲು. ಮಳೆ ಏನು ಬರ್ತಿಲ್ಲ, ಒಳ್ಳೆ ಬಿಸಿಲಿದೆ. ನೋಡೋಣ. ನೋಡೋ ಬುಕ್ಕಿಂಗು ಹಿಂಗಿರುತ್ತೆ ಮಾಡಿದ್ದು. ಏನು ಮಾಡಬೇಕು ಅಂತ ಕೇಳ್ತಿದ್ದಲ್ಲ, ಚಿಕ್ಕಮಂಗ್ಳೂರು ಇದ್ರಲ್ಲಿ ವೆಬ್ಸೈಟಲ್ಲಿ ಬುಕ್ ಮಾಡ್ಬೇಕು. ಹಿಂಗೆ ಫಸ್ಟ್ ಹಾಫು ಸೆಕೆಂಡ್ ಹಾಫು ಅಂತ ಇರುತ್ತೆ. ಸ್ಯಾಟರ್ಡೆ ಸಂಡೇ ಆದರೆ ಇರಲ್ಲ. ಇವತ್ತು ವೀಕ್ ಡೇ ಅಲ್ವಾ, ಹಂಗಾಗಿ ಸ್ಲಾಟ್ ಸಿಗುತ್ತೆ, ಇವಾಗಲೇ ಮಾಡ್ಕೊಬೋದು ಬೇಕಾದರೆ. ಸ್ಯಾಟರ್ಡೆ ಸಂಡೇ ಆದರೆ ಬೆಳಿಗ್ಗೆಯಿಂದನೂ ಇರಲ್ಲ. ಎಸ್ ಗೈಸ್, ಅಷ್ಟೇ ನೋಡಿ, ಬುಕ್ ಮಾಡಿದ್ದೆ. ಫುಲ್ ಪೀಸ್ ತೋರಿಸೋದು, ಹೋಗ್ತಾ ಇರೋದು. ಅದೇ ಕಣು ಮುಳ್ಳಯ್ಯನಗಿರಿ, ಅದೇ ಮುಳ್ಳಯ್ಯನಗಿರಿ. ಇಲ್ಲೇ ಕಾಣುತ್ತೆ ಗೈಸ್ ಮುಳ್ಳಯ್ಯನಗಿರಿ. ಈ ಕಡೆ ಹೋದರೆ ದತ್ತಪೀಠ, ಈ ಕಡೆ ಹೋದರೆ ಮುಳ್ಳಯ್ಯನಗಿರಿ. ಜನ ಇರೋಲ್ಲ ಅನ್ಸುತ್ತೆ ಗೈಸ್, ಖಾಲಿ ಇರ್ಬೋದು. ನೋಡೋಣ. ಲೆಟ್ ಅಸ್ ಸಿ ಹೌ ಇಟ್ ಗೋಸ್ ಅಂತ. ಅದು ಸೀತಾಳಯ್ಯನಗಿರಿ ದೇವಸ್ಥಾನ ಅಲ್ಲಿರೋದು. ನಾನು ಇಲ್ಲಿಗೆ ಬಂದು ಮಾಡಿದಾಗ ನನ್ನ ಹತ್ರ ಮೈಕಿಂದು ಅಷ್ಟೊಂದು ಕನೆಕ್ಷನ್ ಚೆನ್ನಾಗಿರಲಿಲ್ಲ. ಒಡೆ ಥರ ಇತ್ತು ಮೈಕ್ ಕನೆಕ್ಷನ್ನು. ಇದೇ ಕಾಫಿ ತತ್ವ ಕಣೋ. ಅದೇ ಅಲ್ಲಿಗೆ ಬರ್ಬೇಕಂದಿದ್ದು ನಾನು. ಇನ್ನೊಂದಿನ ಬರೋಣ. ಇಲ್ಲಿಂದ ಹತ್ಕೊಂಡು ಹೋಗ್ಬೋದು ಗೈಸ್. ಬಟ್ ವಿಲ್ ಸಿ, ಎಲ್ಲಿ ತನಕ ಹೋಗೋಕ್ಕಾಗುತ್ತೋ ಅಲ್ಲಿ ತನಕ ಹೋಗ್ಬಿಟ್ಟು ಸೀದಾ ವಾಪಸ್ ಬರ್ತೀವಿ. ಅದೇ ಸೀತಾಳಯ್ಯನಗಿರಿ ನಡ್ಕೊಂಡು, ಜೀಪ್ ಅಂದರೆ ಯಾವುದೇ ಕಾರಣಕ್ಕೂ ಹೋಗಲ್ಲ. ವೀಕೆಂಡ್ ಬರಬೇಕು. ಇಲ್ಲಿ ಫುಲ್ಲು ಜನ ಇರ್ತಾರೆ. ಬಿಡ್ತಿದ್ದಾರೆ ಕಣೋ. ಹಾಂ, ಓ ಗೈಸ್, ಹಂಗಾರೆ ಮೇಲೆ ಹತ್ತು ಬರೋಣ. ಕಾಲು ನೋವು. ನಾನು ಇಲ್ಲಿ ಬಿಡಲ್ಲ. ಹಂಗೆ ಯಾವುದೇ ಕಾರಣಕ್ಕೆ ಹೋಗ್ತಿರ್ಲಿಲ್ಲ. ಜೀಪ್ ಹತ್ಕೊಂಡೆ ಅವನು ಹೋಗ್ತಾನೆ. ಗೈಸ್ ಗಾಡಿ ಬಿಡ್ತಾ ಇದ್ದಾರೆ ಫುಲ್ಲು. ವೀಕೆಂಡ್ ಬಿಡಲ್ಲ ಅನ್ಸುತ್ತೆ. ಹಾಂ, ಎಸ್ ಗೈಸ್, ಬಂದಿದ್ದು ಒಳ್ಳೇದಾಯ್ತು ನೋಡಿ. ಒಂದು ಮುಳ್ಳಯ್ಯನಗಿರಿದು ಸ್ವಚ್ಛವಾದ ಸ್ವಾಧೀನವಾದ ಒಳಗೆ. ಅದೇ ಲಾಸ್ಟ್ ಟೈಮ್ ಬಂದಾಗ ನಾನು ಸೀತಾಳಯ್ಯನಗಿರಿ ನಿಲ್ಲಿಸಿ ಅಲ್ಲಿಂದ ವಾಪಸ್ ಹೋಗಿದ್ದೆ ನಾನು. ಎಸ್, ಮೈಕ್ ಸರಿ ಇರಲಿಲ್ಲ, ಅದ್ರ ಮೇಲೆ ವಾಯ್ಸ್ ಓವರ್ ಕೊಟ್ಟಿದ್ದು. ನನ್ನ ಮೋಸ್ಟ್ ವ್ಯೂಡ್ ವೀಡಿಯೋ ಅಂದರೆ ಅದೇ ದತ್ತಪೀಠ ಆ್ಯಂಡ್ ಮಾಣಿಕ್ಯದಾರ. ಅಲ್ಲಿಂದ ದತ್ತಪೀಠ ಮಾಣಿಕ್ಯದಾರ ಹೋಗಿದ್ದಿದ್ದು ವೀಡಿಯೋನೇ ಮೋಸ್ಟ್ ವ್ಯೂಡ್ ವೀಡಿಯೋ. ಎಂಥ ವ್ಯೂ ಇದೆ ಅಂದರೆ ಗೈಸ್ ಇಲ್ಲಿ ನೀವು ನೋಡಿ. ವಾಟ್ ಅ ವ್ಯೂ, ವಾವ್. ಫುಲ್ ಅಂದರೆ ಹೇಜ್ ಆಗಿದೆ, ಮಿಸ್ಟ್ ಥರ. ಚೆನ್ನಾಗೇನು ಇದಿಲ್ಲ, ಯಾವುದಿಲ್ಲ, ಚೆನ್ನಾಗೇನು ಇದಿಲ್ಲ, ಇದಿಲ್ಲ ಏನೂ ಇಲ್ಲ ಬಿಡಿ ಗೈಸ್. ಅಂದರೆ ಚೆನ್ನಾಗಿ ವ್ಯೂ ಕಾಣಲ್ಲ. ಮಾಡ್ಕೊ, ಎಲ್ಲ ಮಾಡೋ ಹೆದರ್ಕೋಬೇಡ ಕಣೋ. ಈ ಸಿಮೆಂಟ್ ರೋಡ್ ಮಾಡ್ತಾಯಿದ್ರು, ಹಂಗಾಗಿ ಅವಾಗ ಬ್ಲಾಕ್ ಮಾಡಿದರು. ಈಗ ಓಕೆ, ಪರವಾಗಿಲ್ಲ, ಸಿಮೆಂಟ್ ರೋಡ್ ಮಾಡಿಬಿಟ್ಟಿದ್ದಾರೆ. ಸೈ ಗುರು. ಅದು ಏನು ಹೇಳ್ತಾರೆ ಹೇಳಿ, ಅದು ಎಂಥ ಕ್ರೇಜಿ ಇದೆ ಗೊತ್ತಾ. ಎಷ್ಟು ವರ್ಷ ಆಯಿತು ಗುರು ಬಂದು. 3 ವರ್ಷ ಆಯ್ತು ಅನಿಸುತ್ತೆ ಬಂದು. ಇಲ್ಲೆಲ್ಲ ಫುಲ್ಲು ರೋಡ್ ಕಿತ್ತೋಗಿತ್ತು, ಚೆನ್ನಾಗಿರಲಿಲ್ಲ. ಹಂಗಾಗಿ ಬಿಟ್ಟಿರಲಿಲ್ಲ. ಸಿಮೆಂಟ್ ರೋಡಿಗೆ ಅಂತಲೇ ಬಿಟ್ಟಿರಲಿಲ್ವಾ, ಇಲ್ಲ ಟ್ರಾಫಿಕ್ ಆಗುತ್ತೆ ಅಂತ ಬಿಟ್ಟರೆ ಗೊತ್ತಿರಲಿಲ್ಲ. ಆದರೆ ಬಿಟ್ಟಿರಲಿಲ್ಲ ಅಷ್ಟೇ. ಈ ಕಡೆ ಬಂದ್ಬಿಟ್ಟು ನನಗೆ ಅವ್ರು ನೋಡಿತವನೆ.
ಅದೇ ಚಿಕ್ಕಮಂಗ್ಳೂರು ಸಿಟಿ ಗೈಸ್. ಫುಲ್ಲು ಚಿಕ್ಕಮಂಗ್ಳೂರು ಸಿಟಿ ಕಾಣುತ್ತೆ ನೋಡಿ. ನಾನು ಸಿಟಿ ನೋಡ್ತಾ ಇಲ್ಲಿ ಗುಂಡಿ ಒಳಗೆ ಹಾಕೊಂತಿದ್ದೆ ನೋಡಿ. ವಾಟ್ ಅ ವ್ಯೂ. ಇಲ್ಲಿ ಮಾಡೋ, ಮುಂದೆ ಮಾಡೋ, ಅಲ್ಲೇ ಅಂತ ಮಾಡ್ತಿದ್ಯೋ, ಮುಂದೆ ಮಾಡೋ ನೋಡಿ ಗಾಯ್ಸ್. ಎಲ್ಲರಿಗೂ ಬಿಟ್ಟಿದ್ದಾರೆ, ಎಲ್ಲ ಕಾರು ಜೀಪು ಬೈಕು ಎಲ್ಲದಕ್ಕೂ ಬಿಟ್ಟಿದ್ದಾರೆ. ಸೈಕು ಕಾಲು ನೋವಿದೆ ಗೈಸ್, ಆದರೂ ಪರವಾಗಿಲ್ಲ, ಮೇಲೆ ಹತ್ತಿ ವಿಡಿಯೋ ಮಾಡ್ಕೊಂಡು ಬಂದೇ ಬರ್ತೀನಿ ಆಗಿದ್ದಾಗಲಿ. ಹೈಯೆಸ್ಟ್ ಪೀಕ್ ಆಫ್, ಅಲ್ಲಿ ಇನ್ನೂ ದೂಕ್ತಾ ಇರುತ್ತೆ. ಹೈಯೆಸ್ಟ್ ಪೀಕ್ ಆಫ್ ಕರ್ನಾಟಕಗೆ ಸ್ವಾಗತ ಸುಸ್ವಾಗತ ಗೈಸ್. ವಾರೆ ವಾಚಂದ್ರು ಅವ್ನು ನೋಡಿ ನನಗೆ ತಗ್ಗು ನೋಡ್ದಂಗೆ ಆಯಿತು ಕಣೋ, ತಗ್ಗುನೇ ನೋಡ್ದಂಗೆ ಆಯಿತು. ಕಾಲು ನೋವಾದ್ರಾಗಲಿ ಹತ್ತದೇ ಹೋಗಿ. ತಡಿ, ಯಾರೂ ಇಲ್ಲ, ಒಂದೆರಡು ಫೋಟೋ ಹೊಡೆದ್ಬಿಡು ಹೇಳ್ತೀನಿ. ತಮ್ಮನೇಲಿಗೆ ಬೇಕು, ನಿಂದ್ರಲ್ಲೇ ತೆಗಿ, ಹಿಂಗೆ ಅಡ್ಡ. ಹಾಂ, ಸ್ಟಿಕ್ ಇಟ್ಕೊಂಬರ್ಬೇಕಿತ್ತು ಕೈಸ್. ನೋಡಿ ಮುಳ್ಳಯ್ಯನಗಿರಿ ಪಿಕ್ ಬಿಟ್ವಿ ಕೈಸ್. ನೋಡಿ ಹೈಯೆಸ್ಟ್ ಪಿಕ್ ಆಫ್ ಕರ್ನಾಟಕ ಮುಳ್ಳಯ್ಯನಗಿರಿಗೆ ಬಂದಿದ್ದೀವಿ. ಹತ್ತಾ ಇದ್ದೀವಿ, ಮೇಲೆ ಹೋಗ್ತಾ ಇದ್ದೀವಿ. ಹುಡುಗನ ಕರ್ಕೊಂಬಂದಿದ್ದೀನಿ ಟ್ರಿಪ್ಪಿಗೆ. ಹುಡುಗ ನಾನು ವೀಡಿಯೋದಲ್ಲಿ ತೋರಿಸು ಅಂತಿದ್ದ, ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಿಂದೆ ಒಂದಷ್ಟು ತಲೆ ಸ್ವಲ್ಪ ಹಾಳಾಗಿರೋ ಜನಗಳು ಬರ್ತಿದ್ದಾರೆ, ಕನ್ಫ್ಯೂಸ್ ಮಾಡ್ತಾರೆ ನೋಡಿ. ಅಲ್ಲಿ ಮೇಲೆ ದೇವಸ್ಥಾನ ಇದೆ, ಅಲ್ಲಿ ಹೋಗ್ಸಿಗೋಣ. ಅದು ಅಲ್ಲಿ ನೋಡಿದ್ದು ಚಿಕ್ಕಮಗಳೂರು ಟೌನು. ಸುಸ್ತಾಗುತ್ತೆ ಫುಲ್ಲು ಪಕ್ಕ. ಅಲ್ಲಿ ಬೇರೆ ಡ್ಯಾಮೇಜು. ಸ್ಲೋ ಆದ, ಬೇಡ ಸುಸ್ತಾಗುತ್ತೆ, ನಿಧಾನಕ್ಕೆ ನಡ್ಕೊಬ. ಫುಲ್ ಮಿಸ್ಟ್ ಕವರ್ ಆಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು. ಏನು ಕಾಣಲ್ಲ ಮೇಲೆ, ಆದರೂ ತೋರ್ಸೋ ಟ್ರೈ ಮಾಡ್ತೀನಿ. ಇನ್ನೊಂದು ಚೂರು ಮೇಲೆ ಹೋಗಿ ಸಿಗ್ತೀನಿ ನೋಡಿ. ಫುಲ್ ಕ್ಲೌಡ್ಸ್ ಕವರ್ ಆಯಿತು. ಎಷ್ಟು ಫಾಸ್ಟಾಗಿ ಮೂವ್ ಆಗ್ತಾಯಿದೆ ನೋಡಿ ಇಲ್ಲೆಲ್ಲ. ಫಾಸ್ಟಾಗಿ ಫುಲ್ ಕವರ್ ಆಯಿತು. ಬಂದಾಗ ವೀಡಿಯೋ ಮಾಡಿದ್ದೇ ಬಂದಿದ್ದಷ್ಟೇ. ಇನ್ನೂ ಓಪನ್ ಆಗೋಲ್ಲ, ಸಂಜೆ ಆಯ್ತಲ್ಲ, ಇನ್ನಾಗಲ್ಲ ಕಣೋ. ಯಾರಾದರೂ ದತ್ತಪೀಠ ಮಾಣಿಕ್ಯದರ ವ್ಲಾಗ್ ನೋಡಿಲ್ಲ ಅಂದರೆ ಹೋಗಿ ನೋಡಿ. ವಾಯ್ಸ್ ಓವರ್ ಮಾಡಿದ್ದೀನಿ, ಮೈಕ್ ಹಾಳಾಗಿತ್ತು, ಅದಕ್ಕೆ ಇಲ್ಲಿದ್ದು ಮಾಡೇ ಇಲ್ಲ ನಾನು. ಈಗ ಅದಕ್ಕೆ ತೋರಿಸ್ತಾ ಇದ್ದೀನಿ. ಡೇಟ್ ಎಷ್ಟು ಹೇಳಿ ಇವತ್ತು? 27. ವೆದರ್ ಬಂದುಬಿಟ್ಟು 27 ಮೇಗೆ ಈ ಥರ ಇದೆ ನೋಡಿ. ಫುಲ್ ಕವರ್ ಆಯಿತು, ಇನ್ನು ಓಪನ್ ಆಗಲ್ಲ. ಟೈಮು 4:30 ಆಗಿದೆ. ಮೇಲೆ ಬಂದು ನೋಡಿ, ಇನ್ನು ಮೇಲೆ ಹೋಗ್ತೀನಿ ನೋಡಿ. ನೋಡಿ ಇಲ್ಲೇ ಒಳಗೆ ದೇವಸ್ಥಾನ ಇದೆ. ಇಲ್ಲಿಂದ ಕಾಣುತ್ತೆ ಚಿಕ್ಕಮಗಳೂರು ಫುಲ್ಲು. ಕೆಳಗಡೆ ರೋಡ್ ಅಲ್ಲಿಂದ ಕಾಣುತ್ತೆ, ಆದರೆ ಈಗ ಕಾಣಲ್ಲ. ಬಾ ಅಲ್ಲಿ ಹೋಗೊಂದು 5 ನಿಮಿಷ ಕೂತ್ಕೊಳ್ಳೋಣ. ಹಬ್ಬ
ಫುಲ್ ಟಾಪ್ ಆಫ್ ದಿ ಹಿಲ್ ನೋಡಿ. ಅದೇ ರೋಡು ನಾನು ನಿಮಗೆ ತೋರಿಸಿದ ಕೆಳಗಿಂದ ಮೊದಲು ಅದೇ ರೋಡು. ಕಾಣ್ತಾ ಇದೆಯಾ? ಕಾಣ್ತಿಲ್ಲ. ನಾವೀಗ ಇಲ್ಲಿದ್ದೀವಿ ಟಾಪಲ್ಲಿ, ಫುಲ್ ಟಾಪು ನೋಡಿ. ಪ್ಲಸ್ ನೋಡಿ ಅದೇ ರೋಡು. ಲೆನ್ಸ್ ಫಾಗ್ ಆಗಿತ್ತು, ಅದಕ್ಕೆ ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಅದೇ ಹಿಂಗೆ ಈ ಕಡೆ ಸೈಡ್ ಹಿಂಗೆ ಬಂದರೆ ಎಲ್ಲಿ ಈ ಕಾರ್ ಬರ್ತಾಯಿದೆಯಲ್ಲ, ಈ ರೋಡ್ ದತ್ತಪೀಠ ರೋಡು, ನಾವಲ್ಲಿ ಬಂದಿದ್ದು ಅಷ್ಟೇ ನೋಡಿ. ಗೈಸ್ ಟಾಪಿಗೆ ಬಂದಿದ್ದೀವಿ ನೋಡಿ. ಬಸವಣ್ಣ ಕೂತಿದ್ದಾರೆ. ಎಸ್, ಈಗ ಮತ್ತೆ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಗುಹೆ ಇದೆ, ತೋರಿಸ್ತೀನಿ ಬನ್ನಿ ನಿಮಗೆ. ಗುಹೆ ಏನಕ್ಕಿದೆ ಅಂತ ಯಾರಿಗೂ ಕರೆಕ್ಟಾಗಿ ಗೊತ್ತಿಲ್ಲ. ಎಲ್ಲ ಸುಮ್ಮನೆ ಏನೇನೋ ಬಂಡಲ್ ಬಿಟ್ಟಿರ್ತಾರೆ. ನಾವೇನಾಗಿ ಬೆಡ್ಡಲ್ಲೆಲ್ಲ ಬಿಡೋಕ್ಕೆ ಹೋಗಲ್ಲ, ತೋರಿಸ್ತೀನಿ ಅಷ್ಟೇ ಅಲ್ಲಿ ಇದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಹೋಗ್ತಾ ಇದ್ದರೆ ಸಿಂಹ ಇದೆ, ಹುಲಿ ಇದೆ. ಈಗ ಕುತ್ಕೊಂಡು ಏನು ಗುರು ಮಾಡುತ್ತೆ ಸಿಂಹ, ಹುಲಿ ಹೆಚ್ಚಿರ್ತೆ ಅಲ್ಲ. ಇಲ್ಲ ನೋಡಿ ಹಿಂಗೆ ಒಳಗೆ ಮತ್ತೆ ಏನು ಫಾಗ್ ಆಯ್ತು ನೋಡಿ. ಥೂ, ಹೋಳಿ ಮಕ್ಕಳು ಇಲ್ಲಿಗೂ ಬಂದು ಇದ್ದಾರೆ. ಫುಲ್ ವಾಸನೆ. ಒಳಗೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆಲ್ಲ ಹೋಗಲ್ಲ. ಇಷ್ಟೇ ಒಳಗೆ ಏನಿದೆ. ಆಮೇಲೆ ಮಂಜು ಮೇಲೆ ಬೋಯಿಸ್ತಾರೆ ಕುಟಾಟ ಅಂತ ಅನ್ನಂಗಾದರೆ ಕಷ್ಟ. ಗಲೀಜು ಮಾಡಿ ಹೋಗಿದ್ದಾರೆ. ಇಲ್ಲೊಂದು ಮತ್ತು ಇಲ್ಲೊಂದು. ಇಷ್ಟೇ. ಇಲ್ಲಿ ಯಾರೋ ಋಷಿಮುನಿಗಳು ಕೂತ್ಕೊಂಡು ತಪಸ್ಸು ಮಾಡಿದ್ದಾರೆ ಅಂತ ಹೇಳ್ತಾರೆ. ನನಗೂ ಗೊತ್ತಿಲ್ಲ ತಪಸ್ಸು ಮಾಡಿದಾರ ಇಲ್ವಾ, ನಿಜನ ಸುಳ್ಳ ಅಂತ. ಏನಿಲ್ಲ, ಇಷ್ಟ ಒಳಗೆಲ್ಲ ಹೋಗಲ್ಲ ನೋಡಿ. ದಿಸ್ ಈಸ್ ದ ಗುಹೆ ಆ್ಯಂಡ್ ದಿಸ್ ಇಸ್ ದ ವ್ಯೂ. ಹಾಂ, ಹೋಳಿ ಮಕ್ಕಳು ಹುಚ್ಚ ಹೋಗಿದ್ದಾರಲ್ಲ. ಇಷ್ಟೇ, ಏನಿಲ್ಲ. ನಮ್ಮ ಹುಡುಗ ಫಸ್ಟ್ ಟೈಮ್ ಬಂದಿರೋದಂತೆ. ಹುಡುಗನ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಇಲ್ಲೇ ದೇವಸ್ಥಾನದ ಕೆಳಗಡೆಗೆ ಇರೋದಿದು ಗುಹೆ. ಏನು ರೀಸನಿಗಿದೆ ಅಂತ ಗೊತ್ತಿಲ್ಲ, ಆದರೆ ಇದೆ ಅಷ್ಟೇ. ಈಗ ಏನು ಒಳಗೆ ಹೋಗಲ್ಲ. ಒಳಗೆ ಇವತ್ತು ವೆಜ್ ತಿಂದುಬಿಟ್ಟಿದ್ದೀವಿ, ಹಾಗಾಗಿ ವೆಜ್ ತಿಂದು ಹೋಗೋಕ್ಕಾಗಲ್ಲ. ಸೀದಾ ಹೋಗ್ತೀವಿ. ಟೈಮ್ ಎಷ್ಟು? 4:52. ಇಷ್ಟೇ ನೋಡಿ, ಒಳಗೆ ಇರೋ ದೇವಸ್ಥಾನ. ಇಲ್ಲಿ ಈ ಕಡೆ ಸೈಡಿಗಿರೋ ದೇವಸ್ಥಾನ. ಒಂದು ಸುತ್ತ ಬಂದು ಬಂದರೆ ಬರ್ಬೋದು. ಅಷ್ಟು ವಾಪಸ್ ಹೋಗ್ತೀವಿ ನಾವು. ಬಾಯ್, ಸಿ ಯು. ನೋಡಿ ನಾನು ಮಾತಾಡೋದು ಕೇಳ್ತಿದ್ದೆ, ಎಲ್ಲೋ ಗೊತ್ತಿಲ್ಲ ನೋಡಿ. ನಾನು ಬಂದಾಗ ಫುಲ್ ಓಪನ್ ಇತ್ತಲ್ವ, ಈಗ ನೋಡಿ ಅದಕ್ಕೆ ಫಸ್ಟಿಗೆ ವೀಡಿಯೋ ಮಾಡ್ಕೊಂಬಿಟ್ಟೆ. ಇನ್ನು ಇದು ಯಾವುದೇ ಕಾರಣಕ್ಕೂ ಮಿಸ್ ಕ್ಲಿಯರ್ ಆಗಲ್ಲ. ನಾಳೆ ಬೆಳಿಗ್ಗೆ ಕ್ಲಿಯರ್ ಆದರೆ, ಮಳೆ ಬಂದಿಲ್ಲ ಅಂದರೆ, ಇಲ್ಲ ಅಂದರೆ ಕ್ಲಿಯರ್ ಆಗಲ್ಲ. ಬಂದ್ವಿ ಅಲ್ಲೇ ಕೆಳಗಡೆ. ಎಲ್ಲೋದ್ರೆ ಕೆಳಗಡೆ ಹೋಗ್ತೀವಿ. ಕೆಳಗೆ ಹೋಗ್ಬಿಟ್ಟೆ ಸಿಗ್ತೀನಿ. ನಂಗೆ ಹೊಸ್ದಾಗಿ ಕರ್ಕೊಂಬಂದಿರತ್ತಲ್ಲ, ನಗಾಡ್ತಿದ್ದಾನೆ ಅನಿಸುತ್ತೆ ಪಾಟಿ ಮಗ ಹಿಂದ್ಗಡೆಯಿಂದ. ನೋಡೋಣ ಇಲ್ಲಿ ನೀವು ಯಾವ ಕತ್ತಲ್ಲಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ಅನ್ನಲ್ಲ. ನೋಡಿ ಬಂದ್ವಿ ಬೇಸಿಗೆಯಲ್ಲಿದ್ದೀವಿ. ಏನೋ ತೋರಿಸ್ದೆ ಮೊದಲು, ಕಾಣಿಸ್ಲೇ ಇಲ್ಲ ಮೊದಲು. ಈಗ ಪಾಸ್ ಮಾಡ್ಕೊಂಡು ಓದ್ಕೊಂಬಿಡಿ, ಇಲ್ಲ ಫೋಟೋ ಹಾಕ್ಬಿಟ್ಟಿರ್ತೀನಿ ಏನು ಅಂತ. ಇಷ್ಟೇ, ಓದ್ಕೊಳ್ಳಿ, ಅಲ್ಲೇನಿಲ್ಲ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೋಡಿ. ಫುಲ್ ಮಿಸ್ಟು. ಅಂಗಡಿಗಳಿದೆ, ಏನಾದ್ರು ತಿಂತೀರಾ ಕುಡಿತೀರಾ ಅಂದರೆ. ಫುಲ್ ಮಿಸ್ಟ್ ಕವರ್ ಆಯ್ತು ನೋಡಿ. ಈಗ ನೋಡಿ, ಹೀಗೇನೂ ಕಾಣಿಸಲ್ಲ. ಮೊದಲು ತೋರಿಸಿದೆ ಅನ್ಸುತ್ತಲ್ಲ, ತೋರಿಸಿದೆ. ಇಷ್ಟೇ, ಇನ್ನು ಮುಗಿದು. ಇನ್ನು ಮಳೆಗಾಲ ಎಲ್ಲ ಮುಗಿದ ಮೇಲೆ ಫುಲ್ ಓಪನ್ ಆಗಿ ಕಾಣಿಸುತ್ತೆ ಅಷ್ಟೇ. ನೋಡಿ, ಇಲ್ಲಿಂದ ಮೊದಲು ಕಾಣ್ತಿದ್ದೆಲ್ಲ, ಈಗ ಏನು ಕಾಣಿಸ್ತಿಲ್ಲ. ಗಾಡಿ ಇಲ್ಲ ಹಾಕಿದ್ದೀವಿ. ಓಕೆ, ಸಿಗ್ತೀವಿ. ಹೆಲ್ಮೆಟಲ್ಲಿ ಸಿಗ್ತೀನಿ ಗೈಸ್. ಬಾಯ್.
ಗುಯ್ಸ್ ಬ್ಯಾಕ್ ಆನ್ ಹೆಲ್ಮೆಟ್. ನಾನಿವತ್ತು ಇಂಟ್ರೋನೇ ಕೊಟ್ಟಿಲ್ಲ ಅಂದ್ಕೊಳ್ಳಿ. ಏನು ಹೇಳಿ? ಹಾಂ, ಮತ್ತೆ ಓಪನ್ ಆದಂಗೆ ಆಯಿತು, ಆದರೆ ಆಗಲ್ಲ. ಅದಷ್ಟು ಮಿಷ್ಟೆಲ್ಲ ಹೋದ್ಮೇಲೆ ಓಪನ್ ಆಗುತ್ತೆ. ಬ್ಯಾಗ್ ಹಾಕೊಂತಿ. ನೋಡಿ, ಇಲ್ಲಿಂದ ಹಂಗಂಗೆ ಹೋಗಿ ಬಂದು ವಾಪಸ್ ಹೋಗ್ತಿದ್ದೀವಿ. ಮ್ಯಾಗಿ ಗೀಗಿ ಎಲ್ಲ ಇದೆ, ತಿನ್ನೋದಾದರೆ ತಿನ್ಬೋದು ಅಷ್ಟೇ. ಮುಳ್ಳಯ್ಯನಗಿರಿ ಒಂದು ಉಳಿದಿತ್ತು ಗೈಸ್. ಇನ್ನು ಯಾವುದು ಬಿಡ್ದಿಲ್ದಿರೋ ಅಂಥ ಜಾಗದಲ್ಲಿ ಯಾವುದಕ್ಕೂ ಹೋಗ್ದಾನೆ ಇಲ್ಲ, ಎಲ್ಲದಕ್ಕೂ ಹೋಗಿದ್ದೀನಿ. ಮುಳ್ಳಯ್ಯನಗಿರಿ ಒಂದೇ ಉಳಿದಿದ್ದು. ಇಲ್ಲೂ ಬಂದ್ಬಿಟ್ಟೆ, ಇನ್ನೇನು ಫುಲ್ಲು ಕಂಪ್ಲೀಟೆಡ್. ನೋಡಿ, ಫುಲ್ ಚಿಕ್ಕಮಗಳೂರು ಟೌನ್ ಅದು. ಮುಂದೆ ಮಿಸ್ಟ್ ಇಲ್ಲ ಅಂದರೆ ನಿಲ್ಲಿಸ್ತೀನಿ, ನೋಡೋಣ. ಫೋಟೋ ತೆಗಿಲ್ಲ ಅಲ್ಲೆಲ್ಲ ರೋಡ್ ಹೋಗ್ತಾ ಅಲ್ಲ, ಮುಂದೆ ನೋಡೋಣ. ಮಿಸ್ಟ್ ಇಲ್ದಲ್ಲಿ ಕೆಳಗಿರಲ್ಲ, ಅಷ್ಟು ಕೆಳಗೆ ಫೋಟೋ ಎಲ್ಲ ತಗೋಬೇಕು ಗಾಯ್ಸ್. ಓಡ್ ಗಾಯ್ಸ್, ಎಕ್ಸ್ಪೋಷರ್ ಹೆಂಗಿದೆ ಗೊತ್ತಾಗ್ತಾ ಇಲ್ಲ ನನಗೆ. ಏನು ಸೆಟ್ ಮಾಡಿ ಫುಲ್ ವೈಟ್ ಆಯ್ತಾ? ಸೀತಾಳಯ್ಯನಗಿರಿ ಇಳಿಬೇಕು, ಆಮೇಲೆ ಏನಾದರೂ ಮಿಸ್ಟ್ ಇಲ್ಲದೆ ಇರ್ಬೋದು ಅಷ್ಟೇ. ಇಲ್ಲ ಅಂದರೆ ಫುಲ್ ಮಿಸ್ಟೇ ಗೈಸ್. ಕೊಟ್ಟು ಬಿಟ್ಟು ಬಟ್ಟೆ ಬಿಟ್ಟು ಆಯಾಶ್. ಹಾಂ, ಏನಿದೆಯೋ ಅಲ್ಲಿಬ್ರು ಕೂತ್ಕೊಂಡು ಹಿಂಗೆ ನೋಡ್ತಾರೆ. ನಾನು ಏನಿದೆ ಅಂತ ಮೇಲೆ ನೋಡ್ತಿರೋದು, ಆ ಥರ ನೋಡ್ತಾರಲ್ಲ ಹಿಂಗೆ ಬಾಯಿ ಕೈ ಇಟ್ಕೊಂಡು ಅಂತ. ಸೈಕು. ಈ ಥರ ಫೋಟೋಗ್ರಫಿ ಎಲ್ಲ ತುಂಬ ರೇರ್ ಸಿಗೋದು. ನೋಡೋಕ್ಕೆ ಸಿಕ್ಕಿದೆ ನನ್ನ ಅದೃಷ್ಟ ಅಂದ್ಕೊಳ್ಳಿ. ಇಲ್ಲೇ ಗೈಸ್ ನೀಲಕುರಂಜಿ ಎಲ್ಲ ಬಂದಿತ್ತಲ್ವ, 12 ಇಯರ್ಸಿಗೆ ಒನ್ಸ್ ಬರುತ್ತೆ ಅಂತಾರಲ್ಲ ನೀಲಕುರಂಜಿ, ಅದು ಇಲ್ಲೇ ಬಂದಿದ್ದು. ಹಾಂ, ಸೂರ್ಯ ಕಣೋ ಹೊಡೆ, ಚಂದ್ರ ಅಂತೀವಿ. ಇವ್ನು ಯಾರೋ ಅವನು? ಚಂದ್ರ ಥರ ಕಾಣ್ತಿದ್ಯಾ? ಅಷ್ಟು ಡಾರ್ಕಾಗಿರುತ್ತೆ ಚಂದ್ರ. ಗಾಗಲ್ಸ್ ಹಾಕೊಂಡು ಮತ್ತೆ ಒಡೆ ಗೈಸ್ ನೋಡಿ. ವಾಟ್ ಯು ದೊಡ್ಡ ದೊಡ್ಡ ವೆಹಿಕಲ್ ಎಲ್ಲ ಬಿಡಲ್ಲ, ಕಾರೆಲ್ಲ ಬಿಡ್ತಾರೆ. ಇದು ಯಾವುದಲ್ಲ, ಎಲ್ಲ ಕಡೆ ಮಿಸ್ಟ್ ಆಯ್ತಲ್ಲ. ಎಲ್ಲಿ ನಿಲ್ಲಿಸ್ಲಿ ಗೈಸ್? ಫೋಟೋಶೂಟೆಲ್ಲ ಮುಗಿಸ್ಕೊಂಡು ಇದು ಹಾಕಿದ್ದೀನಿ ಅನಿಸುತ್ತೆ. ಚಾರ್ಜ್ ಖಾಲಿ ಆಗೋಕ್ಕಾಯ್ತು. ಇನ್ನೇನು ಚಿಕ್ಕಮಂಗ್ಳೂರು ಏನು ನೋಡ್ತೀರಾ? ಇನ್ನೇನಾದರೂ ಮುಂದೆ ಏನೂ ಇಲ್ಲ. ಏನಾದರೂ ಇದ್ದರೆ ತೋರಿಸ್ತೀನಿ, ಇಲ್ಲ ಅಂದರೆ ಗೈಸ್ ನಿಮಗೆ ಗೊತ್ತು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಹಂಗೆ ಸುಮ್ಮನೆ ಮ್ಯೂಸಿಕ್ ಹಾಕ್ಬಿಟ್ಟು ವೀಡಿಯೋಸ್ ಹಾಕ್ತೀನಿ. ಇನ್ನೇನು ಮಾತಾಡೋಕ್ಕೆ ಹೋಗಲ್ಲ ಅನಿಸುತ್ತೆ, ಯಾಕಂದರೆ ಚಾರ್ಜ್ ಇಲ್ಲ. ಒಂದೇ ಬ್ಯಾಟ್ರಿ ಹಾಕೊಂಬಂದಿದ್ದು. ನನಗೆ ಇಲ್ಲಿಗೆ ಬರೋದು ಐಡಿಯಾನೇ ಇರಲಿಲ್ಲ ಬರಬೇಕಂತ. ಇಲ್ಲೊಂದು ಸಖತ್ತಾಗಿದೆ, ಇದಿರಬೇಕಷ್ಟೇ, ಮಿಸ್ಟ್ ಇರಬಾರ್ದು. ಐಡಿಯಾನೇ ಇರಲಿಲ್ಲ ಗೈಸ್ ಇಲ್ಲಿಗೆ ಬರ್ತೀನಿ ಅಂತ. ಸಡನ್ನಾಗಿ ಬಂದಿದ್ದು. ಮುಳ್ಳಯ್ಯನಗಿರಿ ಇದೊಂದು ತುಂಬ ದಿನಗಳಿಂದ ಉಳಿದಿತ್ತು ವ್ಲಾಗು ಮಾಡಬೇಕು ಅಂತ. ಹೆಂಗಿದ್ರು ಟೈರ್ ಹಾಕ್ಸೋಕೆ ಬಂದಿದ್ದೆ ಚಿಕ್ಕಮಂಗ್ಳೂರಿಗೆ, ಹಂಗೆ ಅದ್ರ ಜೊತೆ ಇದು ಒಂದು ಕೆಲಸ ಮುಗ್ದೇ ಹೋಯ್ತು ಅಷ್ಟೇ. ಇನ್ನೇನಿಲ್ಲ ಗೈಸ್, ಈ ವ್ಲಾಗ್ ಯಾವುದೇ ಕಾರಣಕ್ಕೂ ಇಷ್ಟ ಆಗಿದ್ರು. ಇದಕ್ಕೆ ಏನೂ ರೆಡಿ ಆಗಿರಲಿ, ಏನು ಮಾತಾಡಬೇಕು, ಏನು ಹೇಳಬೇಕು ಅಂತ. ಒಂದೊಂದರಲ್ಲಾದರೆ ಏನು ಮಾತಾಡಬೇಕು ಅಂತ ಎಲ್ಲ ಇಟ್ಕೊಂಡು ಬರ್ತಿದ್ದೆ. ಒಂದು ಆಕ್ಸಿಡೆಂಟ್ ನೋಡಿದ್ವಿ, ಬೆಂಕಿ ಆಕ್ಸಿಡೆಂಟು ಕಣ್ಣು ಮುಂದೆನೇ. ಅದು ಹಾಕಿರ್ತೀನಿ, ನೀನೇನು ನೋಡಿರ್ತೀರ ಅಷ್ಟೇ. ಇನ್ನು ಯಾವುದೇ ಕಾರಣಕ್ಕೂ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೊಸ ಚಾನಲ್ನ ಸ್ವಲ್ಪ ಗ್ರೋ ಮಾಡೋಕ್ಕೆ ಹೆಲ್ಪ್ ಮಾಡಿ. ಇದು ಸೀತಾಳಯ್ಯನಗಿರಿ, ಇದೇ ಸೀತಾಳಯ್ಯನಗಿರಿ. ಇಲ್ಲಿಂದ ಅದೇ ತುಂಬ ದಿನಗಳೆಲ್ಲ ಜೀಪ್ಗಳಿಗೆ ಹೊಡಿಯೋಕೆ ಬಿಡ್ತಾಯಿದ್ರು, ಗಾಡಿಗಳಿಗೆ ಬಿಟ್ಟಿರಲಿಲ್ಲ. ಈಗ ಯಾರು ಬೇಕಾದರೂ ಹೋಗ್ಬೋದು. ಅಂದರೆ ಇವತ್ತು ಬಿಟ್ಟಿದ್ದಾರೆ, ಬೇರೆ ಟೈಮೆಲ್ಲ ನನಗೆ ಗೊತ್ತಿಲ್ಲ. ಇದೇ ಸೀತಾಳಯ್ಯನ ದೇವ್ರ ದೇವಸ್ಥಾನ. ನನ್ನ ದತ್ತಪೀಠ ಆ್ಯಂಡ್ ಮಾಣಿಕ್ಯದಾರ ವ್ಲಾಗ್, ಇಲ್ಲಾಂದರೆ ದತ್ತಪೀಠ ಆ್ಯಂಡ್ ಮಾಣಿಕ್ಯದಾರ ವ್ಲಾಗ್ ನೋಡಿ, ಅದರಲ್ಲಿರುತ್ತೆ. ಇಲ್ಲ ಅದಕ್ಕಿಂತ ಹಿಂದಿನ ವೀಡಿಯೋದಲ್ಲಿರ್ಬೋದು. ಅವಾಗೇನು ಇಷ್ಟೆಲ್ಲ ಮಾತಾಡೋಕ್ಕೂ ಗೊತ್ತಿರಲಿಲ್ಲ. ಆಮೇಲೆ ಕ್ಯಾಮ್ರಾ ಇತ್ತು ಅಷ್ಟೇ, ಅದ್ರ ಸೆಟಪ್, ಮೈಕು, ಅದು ಇದು ಎಲ್ಲ ಏನೂ ಇರಲೇ ಇಲ್ಲ ನನ್ನ ಹತ್ರ. ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದೆ. ಮಾತ್ರ ಬೆಸ್ಟ್ ಓಡಿರೋ ವೀಡಿಯೋ ಅಂದರೆ ಅದೇ. ಫುಲ್ ಚಿಲ್ ಆಗ್ತಿದೆ ಗೈಸ್, ಮಾತ್ರ ಫುಲ್ ಚಳಿ ಆಗ್ತಿದೆ, ಚಳಿ ಆಗ್ತಾಯಿದೆ ಅಷ್ಟೇ, ಇನ್ನೇನಿಲ್ಲ. ಇನ್ನು ಹೊರಟ್ವಿ, ಇನ್ನು ಸೀದಾ ಮನೆಗೆ. ಇನ್ನೇನು ಕೆಲಸ ಇಲ್ಲ, ಕತ್ಲೆ ಆಗೋದ್ರೊಳಗಡೆ ಮನೆಗೆ ಹೋಗ್ಬೇಕಿನ್ನು ಅಷ್ಟೇ, ಇನ್ನೇನಿಲ್ಲ.
ಆಫ್ ಮಾಡಿಬಿಡ್ತೀನಿ ಗಾಡಿನ. ಹೋಗಿ ಯಾರಿಲ್ಲ ಹೋಗಿ. ಎಸ್ ಗೈಸ್, ಓಕೆ, ಟಾಟಾ ಬಾಯ್, ಸಿಗುವ ಮತ್ತೊಂದು ಮುಂದಿನ ಬೊಂಬಾಸ್ಟಿಕ್ ಅಥವಾ ಚೆನ್ನಾಗಿರೋ ವ್ಲಾಗಲ್ಲಿ. ಓಕೆ, ಟಾಟಾ ಬಾಯ್, ಸಿಯು ಗೈಸ್. ಪೊಲೀಸ್ ಇಟ್ಕೊಂಡ್ಬಿಟ್ಟು ಸದ್ಯ ಹೆಂಗೋ ಬಿಟ್ಬಿಟ್ರು. ಮಿರರ್ ಇರಲಿಲ್ಲ, ಬಿಟ್ಬಿಟ್ರು. ಫಸ್ಟ್ ಏನು ಕೇಳಲಿಲ್ಲ, ನನ್ನ ಹತ್ರ ಪೊಲ್ಯೂಷನ್ ಕೇಳಿದ್ರು. ಪೊಲ್ಯೂಷನ್ ನನ್ನ ಹತ್ರ ಇರಲಿಲ್ಲ, ಮನೇಲಿತ್ತು. ಮನೆಗೆ ಫೋನ್ ಮಾಡಿ ಹೇಳ್ಬಿಟ್ಟು ಕಳಿಸ್ಕೊಂಡೆ, ತೋರಿಸ್ಬಿಟ್ಟೆ. ಒಬ್ಬಾ ದೇವ್ರೆ, ಇಲ್ಲ ಫೈನ್ ಹಾಕ್ಬಿಡೋರು. ಮಿರರಿಗೆ ಏನು ಹೇಳಲಿಲ್ಲ ಪಾಪ, ಸುಮ್ಮನಾದ್ರು ಸರು. ಸೈ ಕಟ್ಕೊಳ್ಳಿ, ಫುಲ್ ಬಚಾವು. ನಾನು ವ್ಲಾಗೆ ಮಾಡೋದು ಬೇಡ ಅಂದ್ಕೊಂಡೆ, ನೋಡಿ ಮತ್ತೆ ವಾಟ್ ಕಂಟೆಂಟ್ ಟುಡೇ ಓನ್ಲಿ. ಸೋ ಮಚ್ ಕಂಟೆಂಟ್ಸ್, ಸೋ ಮಚ್ ಅಂದರೆ ಸುಮಾರು ಕಂಟೆಂಟ್ಸ್.